ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇದು. ತನುನ ಕಾಲೇಜಿಗೆ ಈಗ ತಾನೇ ಕಳಿಸಿ ವ್ಲಾಗ್ನ ಶುರು ಮಾಡಿದೆ. ವಾತಾವರಣ ನೋಡಿ ಹೇಗಿದೆ, ಮೋಡ ಕವಿದಿದೆ. ಮಳೆ ಅಂತೂ ಸಣ್ಣದಾಗಿ ಉದುರೋದು ಹೋಗೋದು ಇದೇ ಥರನೇ ಇದೆ. ಸೊ ಈಗ ವ್ಲಾಗ್ ಶುರು ಮಾಡಿದ್ದೀನಿ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಇದೆ. ಕಂಪ್ಲೀಟಾಗಿ ವ್ಲಾಗ್ ನೋಡಿ. ಏನಾಯ್ತು? ಹೀಟಾಗಿದೆ ಅದಕ್ಕೆ. ಟೈಮಲ್ಲೇ 8:15 8:45 ಆಗೋಕ್ಕಾಯಿತು. ನನ್ನ ಹಸ್ಬೆಂಡು ಇವಾಗ ರೆಡಿಯಾಗಿ ಡ್ಯೂಟಿಗೆ ಹೋಗೋದಕ್ಕೆ ಕೂತ್ಕೊಂಡಿದ್ರು. ಅವರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ವಾಂಗಿಬಾತ್ ಮಾಡಿದ್ದೆ ಇವತ್ತು. ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಾದಮೇಲೆ ಇವಾಗ ಪಾತ್ರೆಗಳಂತೂ ಸಿಂಕ್ ತುಂಬ ತುಂಬಿ ತುಳುಕ್ತಾ ಇದೆ. ನೆನ್ನೆ ಸಂಜೆಯಿಂದ ಬಿದ್ದಿರೋ ಪಾತ್ರೆ, ರಾತ್ರಿ ಪಾತ್ರೆನೇ ತೊಳೆಯೋಕ್ಕೆ ಆಗಲಿಲ್ಲ. ತುಂಬ ಚಳಿ ಬೇರೆ ಇತ್ತು, ಮಳೆ ಬೇರೆ ಇತ್ತು. ನನಗೆ ತೊಳೆಯೋಕ್ಕೆ ಆಗಲಿಲ್ಲ. ನಿಂತ್ಕೊಂಡು ಯಾರು ತೊಳಿತಾರಪ್ಪ ಅಂತ ಅನಿಸ್ಬಿಟ್ಟು ಸಿಂಕ್ ತುಂಬ ಪಾತ್ರೆಗಳನ್ನ ಹಾಗೆ ತುಂಬಿಟ್ಬಿಟ್ಟಿದೆ. ಇವಾಗ ಪಾತ್ರೆಗಳನ್ನೆಲ್ಲ ತೆಗೆದು ಟಬ್ಬಲ್ಲಿ ತುಂಬಿಕೊಂಡು ಹೊರಗಡೆ ಕಲ್ಲು ಹಾಕಿದ್ದಾರೆ ಬಟ್ಟೆ ತೊಳೆಯೋದಕ್ಕೆ. ಅಲ್ಲಿ ಕೂತ್ಕೊಂಡು ತೊಳೆಯೋಣ ಅಂತೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ನಾನು ಈ ನಡುವೆ ಈ ಸಿಂಕ್ ಹತ್ರ ಪಾತ್ರೆಗಳನ್ನ ತೊಳಿತಾನೇ ಇಲ್ಲ. ಅಂದರೆ ಸ್ವಲ್ಪ ಕಾಲು ನೋವೆಲ್ಲ ಆಗ್ಬಿಡ್ತು ಅಂತೇಳಿ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಆ ಕಲ್ಲು ಹತ್ರನೇ ಇಟ್ಕೊಂಡು ತೊಳಿತಾ ಇದ್ದೀನಿ. ಚೆನ್ನಾಗಿದೆ ಅನಿಸುತ್ತೆ. ಬೇಗ ಬೇಗ ಫಾಸ್ಟಾಗಿ ತೊಳೆದು ಬಿಡ್ಬೋದು ಇಲ್ಲಿ. ಹಾಗಾಗಿ ಇಲ್ಲೇ ಕುತ್ಕೊಂಡ್ಬಿಟ್ಟು ಆರಾಮಾಗಿ ತೊಳಿತಾ ಇದ್ದೀನಿ ಈ ನಡುವೆ. ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತಟ್ಟೆಗಳು ಬಿದ್ದಿದ್ದಾಗ ಒಂದೊಂದು ಸತಿ ಅಲ್ಲೇ ತೊಳಿತೀನಿ. ಜಾಸ್ತಿ ಪಾತ್ರೆಗಳಾಗ್ಬಿಡ್ತು ಅಂತಂದರೆ ಇಲ್ಲೇ ಬಂದ್ಬಿಟ್ಟು ಕುತ್ಕೊಂಡು ಆರಾಮಾಗಿ ತೊಳೆದು ಬಿಡ್ತೀನಿ. ಚೆನ್ನಾಗಿ ಅನಿಸ್ತಾ ಇದೆ ನಂಗೆ ಇಲ್ಲಿ ಕುತ್ಕೊಂಡು ಪಾತ್ರೆ ತೊಳೆಯೋದಕ್ಕೆ. ಹಾಗೆಯೇ ಇನ್ನು ಸ್ವಲ್ಪ ಬಟ್ಟೆಗಳು ಇತ್ತು, ಬಟ್ಟೆಗಳನ್ನೂ ವಾಶ್ಗೆ ಹಾಕಬೇಕು. ಈ ಪಾತ್ರೆಗಳೆಲ್ಲ ತೊಳೆದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಬಟ್ಟೆಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಬೇಗ ಕೆಲಸಗಳನ್ನ ಮಾಡಿಕೊಂಡು ಸ್ವಲ್ಪ ಧೂಳು ಥರ ಆಗಿದೆ, ಅದೆಲ್ಲ ಸಣ್ಣದಾಗಿ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಬೇಕು. ತುಂಬ ಕೆಲಸಗಳಿತ್ತು ಇವತ್ತಂತೂ. ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಪಾತ್ರೆಗಳನ್ನೆಲ್ಲ ಬೇಗ ಬೇಗ ತೊಳೆದಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡ್ದು ಬ್ರೇಕ್ಫಾಸ್ಟ್ ತಿಂದಿದ್ದು ಕೂಡ ಆಯಿತು. ಕಾಫಿ ಕೇಳಿದರು ಅಂತ ಹೇಳ್ಬಿಟ್ಟು ಬಂದು ಕಾಫಿ ಬಿಸಿ ಮಾಡಿ ಅವ್ರಿಗೊಂದು ಗ್ಲಾಸು ಹಾಗೆ ನನಗೊಂದು ಗ್ಲಾಸು ಕಾಫಿನ ಹಾಕ್ಕೊಂಡು ಕುಡಿತಾ ಇದ್ದೀವಿ. ಹಾಗೆಯೇ ಯಾವುದೋ ಒಂದು ಆ್ಯಕ್ಷನ್ ಮೂವಿ ನೋಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆಯೇ ಇನ್ನು ಕೆಲಸಗಳಾಗೋದಿಲ್ಲ, ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಬೇಕು ಅಂತೇಳಿ ಸೀದಾ ಈಗ ಅಡುಗೆ ಮನೆಗೆ ಬಂದು ಫಸ್ಟು ಈ ಸ್ಟವ್ನೆಲ್ಲ ನೀಟ್ ಮಾಡ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಒರೆಸ್ಕೊಂಡಿದ್ದೆ, ಆದ್ರೂ ತಿಂಡಿ ಮಾಡಬೇಕಾದ್ರೆ ಎಲ್ಲ ಗಲೀಜಾಗಿರುತ್ತಲ್ವ, ಹಂಗಾಗಿ ಒಂದು ಸತಿ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ಇನ್ನು ನೆಲ ಎಲ್ಲ ಸ್ವಲ್ಪ ಗುಡಿಸ್ಕೊಳ್ಳೋದಿದೆ, ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಈಗ ಮಾಡ್ತಾಯಿದ್ದೀನಿ. ఎవరెస్ట్ కొండ ఒక పవిత్రమైన చోటు. అక్కడికి వెళ్తే మీ ఆరా అంత క్లెన్స్ అవుతుంది. ನನ್ನ ಹಸ್ಬೆಂಡ್ನ ಡ್ಯೂಟಿಗೆ ಕಳಿಸಿ ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸು ಬಿಸ್ಕೆಟ್ದು ಎಲ್ಲ ಇತ್ತು ಕವರು, ಅದನ್ನೆಲ್ಲ ಗಂಟು ಕಟ್ಟಿಬಿಟ್ಟು ಒಳಗಡೆ ತೊಗೊಂಡೋಗಿ ಇಟ್ಟು
ಸ್ವಲ್ಪ ಈ ಟಿ ವಿ ಶೋಕೇಶ್ ಹತ್ರ ಈ ಫ್ರಿಡ್ಜ್ ಹತ್ರ ಎಲ್ಲ ಚೂರು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಧೂಳು ಇರಲಿಲ್ಲ, ಆದರೆ ವಾರಕ್ಕೊಂದು ಸತಿ ಅಂತೂ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈ ಒಂದು ದೇವ್ರದ್ದು ಮಂಟಪ ಏನಿದೆ ನೋಡಿ, ಅದ್ರ ಮೇಲೆ ಸ್ವಲ್ಪ ಕೃಷ್ಣನ ವಿಗ್ರಹಗಳು, ಪುಸ್ತಕಗಳು, ಹಾಗೆಯೇ ಈ ಚಿಕ್ಕ ಚಿಕ್ಕದು ಏನು ಬರುತ್ತೆ ಮರಗಳ ಥರ ಗಿಡಗಳು, ಆ ಥರದ್ದೆಲ್ಲ ಇದೆ ಆರ್ಟಿಫಿಷಿಯಲ್ದು. ಅದನ್ನೆಲ್ಲ ಒಂಚೂರು ಹಂಗೆ ಧೂಳು ತೆಗೆದ್ಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಹೊರಗಡೆ ಪಾತ್ರೆಗಳು ಹಾಗೆ ಆರಿಟ್ಟಿದ್ದೆ, ಅಂದರೆ ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅದನ್ನು ತಂದು ಈಗ ಅಡುಗೆ ಮನೆಗೆ ಇಟ್ಟಿದ್ದಾಯಿತು. ಗುಡಿಸಿದೆ ಅಲ್ವಾ ಅಡುಗೆ ಮನೆ, ಹಾಗಾಗಿ ತೊಗೊಂಡೋಗಿ ಅಲ್ಲಿಗೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಮಂಟಪ ಏನಿದೆ ನೋಡಿ, ಅಲ್ಲೇ ಕೃಷ್ಣನ ಕೂರಿಸಿದ್ದೀನಿ. ಹಾಗಾಗಿ ಅಲ್ಲೇ ಎಲ್ಲ ಸ್ವಲ್ಪ ಆವಾಗವಾಗ ಈ ರೀತಿ ತೆಗೆದು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಪುಸ್ತಕಗಳು ಅವೆಲ್ಲ ಅಲ್ಲೇ ಜೋಡಿಸಿರೋದ್ರಿಂದ ಸ್ವಲ್ಪ ಧೂಳಾಗ್ಬಿಡುತ್ತೆ. ಹಾಗೆ ಅಕ್ವೇರಿಯಮ್ಮಿಗೆ ಇನ್ನೂ ಕೂಡ ಫಿಶ್ನ ತೊಗೊಬಂದಿಲ್ಲ ನಾವು. ಇಲ್ಲಿ ಫಿಶ್ಶು ಮಾಮೂಲಿಯಾಗಿ ನಾವು ಬೆಂಗಳೂರಲ್ಲಿ ₹25 ₹30 ಫಿಶ್ಗಳು ಸಿಗುತ್ತೆ. ಜೊತೆಗೆಲ್ಲ ₹30, ಜೊತೆಗೆ ₹50, ಗೋಲ್ಡ್ ಫಿಶ್ ಎಲ್ಲ ₹50 ಜೊತೆಗೆ ಸಿಕ್ಬಿಡುತ್ತೆ. ಇಲ್ಲಿ ₹120, ₹200 ಥರ ಹೇಳ್ತಾರೆ ಫಿಶ್ಗಳನ್ನ. ಕೇಳಿಬಿಟ್ಟು ಸುಮ್ಮನೆ ತೊಗೊಂಡೇ ಬರಲಿಲ್ಲ ನಾವು. ಅವತ್ತು ಹೋಗಿ ವಿಚಾರಿಸಿದ್ವಿ. ಇಲ್ಲಿ ಜಾಸ್ತಿ ಚಿಕ್ಕಮಂಗ್ಳೂರಲ್ಲಿ ಅಕ್ವೇರಿಯಂ ಶಾಪ್ಗಳಿಲ್ಲ ನಾನು ನೋಡ್ದಂಗೆ. ಒಂದು 2-3 ಇದೆ ಅಂತ ಅಂದ್ಕೋತೀನಿ. ಸೊ ನಾವು ಮಾತ್ರ ಒಂದೇ ಕಡೆ ಕೇಳಿದ್ದು. ಅಲ್ಲಿನೇ ₹120 ಹೇಳಿದರು ಗೋಲ್ಡ್ ಫಿಶ್ ಚಿಕ್ಕದು. ಬೇರೆ ಥರ ಫಿಶ್ಗಳು, ಶಾರ್ಕ್ ಫಿಶ್ಶು ಅದೆಲ್ಲ ₹100 ಜೊತೆ ಆ ಥರ ಹೇಳಿದ್ರು. 2 ಮೀನಿಗೆಲ್ಲ ₹100 ಕೊಟ್ಟು ತರಬೇಕಲ್ಲ ಅಂತೇಳ್ಬಿಟ್ಟು ನಾವು ತರಲೇ ಇಲ್ಲ. ಫಿಶ್ ಟ್ಯಾಂಕನ್ನ ಹಾಗೇ ಇಟ್ಟಿದ್ವಿ. ಅಕ್ವೇರಿಯಮ್ ಏನಿದೆ ನೋಡಿ, ಅದು ಹಂಗೇ ಖಾಲಿ ಗ್ಲಾಸ್ ಹಾಗೇ ಇಟ್ಬಿಟ್ಟಿದ್ದೀವಿ. ನೋಡೋಣ, ಇನ್ನೆಲ್ಲರೂ ಬೇರೆ ಕಡೆ ಕಡಿಮೆಗೆ ಸಿಕ್ಕಿದರೆ ತೊಗೊಂಬಂದು ಫಿಶನ್ನು ಹಾಕಬೇಕು ಅಂದ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಸ್ವಲ್ಪ ಕಂಪ್ಯೂಟರ್ ಟೇಬಲ್ ಹತ್ರ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಅಲ್ಲೂ ಕೂಡ ಸ್ವಲ್ಪ ಧೂಳಾಗಿತ್ತು. ಅದನ್ನು ಒಂಚೂರು ತೆಗಿಬೇಕಿತ್ತು. ಅದನ್ನೆಲ್ಲ ಆಮೇಲೆ ತೆಕ್ಕೊಂಡ್ರೆ ಆಯಿತು ಅಂತೇಳಿ ಫಸ್ಟ್ ಈ ಕಡೆ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕ್ಲಿಯರ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಇನ್ನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕು. ಫೋನ್ ಬೇರೆ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿತ್ತು ಇಷ್ಟು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಹಂಗಾಗಿ ಮತ್ತೆ ನಾನು ಇನ್ನು ಉಳ್ದಿದ್ದ ಕೆಲಸಗಳನ್ನ ಮಾಡ್ಕೊಂಡಿದ್ದು ಯಾವುದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಫಸ್ಟ್ ಕೆಲಸಗಳಾಗಲಿ, ಆಮೇಲೆ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರಾಯಿತು ಅಂತೇಳಿ ಮತ್ತೆ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಮತ್ತೆ ಇವಾಗ ನಾನು ಸಾಯಂಕಾಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಸಿಂಪಲ್ಲಾಗಿ ದೀಪ ಹಚ್ಚಿದ್ದೀನಿ. ಈಗ ಸಂಜೆ ದೀಪ ಹಚ್ಚಿ ಹಾಗೆಯೇ ನೋಡಿ ಟೈಮ್ ಆಯಿತು. ತನು ಇವತ್ತು ಇಷ್ಟೊತ್ತಾದರೂ ಕೂಡ ಬಂದಿರಲಿಲ್ಲ. ಹಾಗೆ ಅಮ್ಮನೂ ಬೆಂಗಳೂರಿಂದ ಸೀದಾ ಇಲ್ಲಿಗೆ ಬಂದರು. ನಮ್ಮಮ್ಮ ಒಂದು 5-6 ದಿವಸನೇ ಆಗೋಯಿತು ಬೆಂಗಳೂರಿಗೆ ಹೋಗಿ, ಇವತ್ತು ಬಂದರು. ಆಕ್ಚುಲಿ ಇಷ್ಟು ಲೇಟು ಏಕೆ? ಬಸ್ ರಿಪೇರಿ ಮಾಡ್ಸೋಕ್ಕಾಗಲ್ಲ ಇವ್ರಿಗೆ. ಏನಾಯಿತು? ಒಳ್ಳೆ ಈಗ ಆ ಡಿಸ್ಟ್ರಿಕ್ಟ್ ಫೀಲ್ಡಿಗೆ ಹೋಗಿ ಅಲ್ಲಿ ಒಂದು 20 ನಿಮಿಷ ಕಾಯ್ದ್ವಿ. ಆಮೇಲೆ ಈ ಬಸ್ ಬಂತು. ಈ ಬಸ್ಸು ಬಿಡ್ತು ಇಲ್ಲಿ. ಅಲ್ಲಿ ಅಲ್ಲಿ ಡಿಸ್ಟ್ರಿಕ್ಟ್ ಫೀಲ್ಡಲ್ಲೇ ಯಾಕಾಯಿದ್ರಿ? ಆ ಡಿಸ್ಟ್ರಿಕ್ಟ್ ಫೀಲ್ಡಿಗೆ ಬಸ್ ಹೋಗಿದ್ದಾವೆ, ಅದೇನೋ ಸ್ಪೋರ್ಟ್ಸ್ ಇದಕ್ಕೆ. ನಮ್ಮ ಬಸ್ ಸರಿ ಇಲ್ಲ, ಲಡ್ಕಾಸಿ ಬಸ್ ಅಲ್ಲಿ ಬಿದ್ದಿತ್ತು ಹಾಸ್ಟೆಲ್ ಹತ್ರ. ಇದೇ ಬಸ್ ಬರ್ಬೇಕು ನಮ್ಮನ್ನು ಬಿಡಕ್ಕೆ. ಅದು ಡಿಸ್ಟ್ರಿಕ್ಟ್ ಫೀಲ್ಡಿಗೆ ಹೋಗಿ ಬಿಟ್ಟು ಅವ್ರನ್ನೆಲ್ಲ ಮನೆಗೆ ಬಿಟ್ಟು ಆ ಬಸ್ ನಮ್ಮನ್ನು ಬಂದು ಕರ್ಕೊಂಡೋಗಿ ಈಗ ಬಿಟ್ಟಿದ್ದು. ಹೌದಾ? ಕಂಪ್ಲೇಂಟ್ ಮಾಡ್ತಿದ್ದಾರೆ ಇವಾಗ ತುಂಬ ಜನ. ನನಗೆ ಫೋನ್ ಮಾಡೋಕ್ಕಿದ್ದೆ, ಇನ್ನು 5 ನಿಮಿಷ ನೋಡಿ ಫೋನ್ ಮಾಡೋಣ ಅಂತ ಇದ್ದೆ. ಶೂಗಳು ತಗೊಂಡೋಗಿ ದಯವಿಟ್ಟು ಅಲ್ಲಿ ಇಡು. ತಾನು ರಾಶಿ ಹಾಕ್ಬೇಡ ಇಲ್ಲಿ, ಅಲ್ಲಿ ಇಡು. ನಾಳೆ ಇದಿಲ್ಲ. ನಾನು ಇದ್ಯಾಕಪ್ಪ ಇನ್ನೂ ಬರಲಿಲ್ಲ ಅಂತ ನಾನು ನೋಡಿದೆ. ಏನಾಗಿತ್ತ? ಬಸ್ಸು ಕೆಟ್ಟೋಯ್ತಾ? ಒಳ್ಳೆ ಇದು ಒಂಥರ ತುಂಬ ಸೌಂಡ್ ಮಾಡಿದ್ವಿ ಅಂತ ಸೌಂಡ್ ಬರುತ್ತೆ ಹೋಗ್ಬೇಕಾದ್ರೆ. ಕುರುವಂಗಿ ಹುಡುಗನ್ ಬೆಳಗ್ಗೆ ಹತ್ತಿಸ್ಕೊಂಡೇ ಹೋಗಿಲ್ಲ. ಅವನು ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೊಂದು ಹುಡುಗ ಹತ್ತದ್ನಲ್ಲ ಅವನೇ. ಹೌದಾ? ಬಿಡ್ಬೇಕಾರೆ ಅಲ್ಲಿ ಬಿಡ್ತಾರಾ? ಬಿಡ್ಬೇಕಾದ್ರೆ ಬಿಟ್ಬಿಟ್ಟು ಅವನು ಇಲ್ಲಿ ಬಂದಿದ್ದು. ನಾನು ಇಲ್ಲೇ ಹೇಳ್ಕೊಂಡು ನಡ್ಕೊಬರೋಣ ಅಂತಿದ್ದೆ. ನಂಗೆ ಯಾಕೋ ಹೊಟ್ಟೆ ನೋಡ್ತಿದ್ದೆ ಇವತ್ತು. ಹೌದಾ? ಅದಕ್ಕೆ ಇಲ್ಲೇ ಬಿಡ್ಸ್ಕೊಳ್ಳೋಣ ಅಂತ ಸುಮ್ಮನೆ. ಸರಿ, ಅವಕ್ಕ ಅಲ್ಲಿ ಇಳಿತಾಳಲ್ಲ ಗಣೇಶ ಟೆಂಪಲ್ ಹತ್ರ, ಅವಕ್ಕ ಅಲ್ಲಿ ಇಳಿತಾಳ. ಈ ಮಳೆ ಮತ್ತಲ್ಲೇ ಪಿರಿ ಅಂತ ಶುರು ಆಯ್ತಲ್ಲ. ಎಷ್ಟೊಂದು ಕೆಲಸಗಳಿದೆ. ಇಷ್ಟು ಲೇಟಾಗಿ ಬಿಟ್ಟರೆ ಯಾವಾಗೆಲ್ಲ ಮಾಡ್ಕೊಂಡು. ಕಾಫಿ ಮಾಡಿ ಕುಡಿದು ಅಮ್ಮನ ಮನೆ ಹತ್ರ ಈಗ ಡ್ರಾಪ್ ಮಾಡಿ ಸೀದಾ ಈಗ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ತನುಗೆ ಸ್ವಲ್ಪ ಬುಕ್ಸ್ಗಳು ಎಲ್ಲ ಬೇಕಿತ್ತು. ಹಾಗೆಯೇ ನಾನು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದಿತ್ತು.
ಹಾಗಾಗಿ ಸೀದಾ ಸಿಟಿ ಕಡೆ ಹೋಗ್ತಾಯಿದ್ದೀವಿ. ನಾವು ಸಿಟಿ ಕಡೆ ಬಂದು 10-12 ದಿವಸ ಆಗೋಯ್ತು, ಬಂದೇ ಇಲ್ಲ. ತನು ಅವತ್ತಿಂದ ಪಾನಿಪುರಿ ಕೇಳ್ತಿದ್ಲು 2-3 ದಿನದಿಂದ. ಹಾಗಾಗಿ ಇವತ್ತು ಒಂದು ಪಾನಿಪುರಿ ಕೊಡಿಸ್ಬಿಡೋಣ ಅಂತೇಳ್ಬಿಟ್ಟು ಸೀದಾ ಮಾಮೂಲಿಯಾಗಿ ನಾವು ಇಲ್ಲೊಂದು ಕಡೆ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ ಬಸವನಹಳ್ಳಿ ರೋಡಲ್ಲಿ, ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಯಾವಾಗಲೂ ತುಂಬಿರುತ್ತೆ. ಈ ಪಾನಿಪುರಿ ಅಂಗಡಿಗೆ ಇಕ್ಕಟ್ಟಾಗ್ಬಿಡ್ತು, ಅಲ್ಲಿ ಇದ್ರ ಫರ್ನಿಚರ್ ಅಂಗಡಿ ಓಪನ್ ಆಗಿದೆ. ಬಾರ್ಲಿ ತಗೊಂಡೋಗೋಣ ಅಂತಾನೆ, ನೀಟಾಗಿದೆ ಅನ್ಸೋದೆ. ಬೆಳಗ್ಗೆ ಬಾರ್ಲಿ ಗಂಜಿ ಮಾಡೋಣ ಕುಡಿದು ನೋಡೋಣ ಬಾರ್ಲಿ ಆಯಿತಾ. ಇಲ್ಲಿ ಮಾತ್ರ ಪಾನಿಪುರಿ ಮಸಾಲೆ ಪುರಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಬಸವನಹಳ್ಳಿ ರೋಡಲ್ಲಿ ಒಂದಿದೆ ಶಾಪು, ಅಲ್ಲಿ ಕಡಿಮೆ ಪ್ರೈಸ್ ಕೂಡ, ಒಂದು 35 ರುಪೀಸಿಗೆ ಪಾನಿಪುರಿ ಸಿಗುತ್ತೆ. ಬೇರೆ ಕಡೆ ಎಲ್ಲ 50 ರುಪೀಸ್ ಆಗಿದೆ ಚಿಕ್ಕಮಂಗ್ಳೂರಲ್ಲಿ, ಇಲ್ಲಿ ಮಾತ್ರ 35 ರುಪೀಸು. ಪಾನಿಪುರಿನೂ ಕೂಡ ಜಾಸ್ತಿ ಕೊಡ್ತಾರೆ. ಮಂಜುಶ್ರೀ ಅಂತ ಏನೋ ಇದೆ ಪಾನಿಪುರಿ ಅಂಗಡಿ. ನಾವೊಂದು ಬಂದಿದ್ದರಿಂದ ಇಲ್ಲಿ 3 ಸತಿ ಏನೋ ತಿಂದ್ವಿ, ಚೆನ್ನಾಗಿದೆ ಅನ್ನಿಸ್ತು. ಹಂಗಾಗಿ ಇಲ್ಲೇ ಬಂದು ತಿಂತಾಯಿದ್ದೀವಿ. ಹಾಗೆ ಸೀದಾ ಇದು ಹನುಮಂತಪ್ಪ ಸರ್ಕಲ್ಲು, ಅಲ್ಲಿಂದ ಬುಕ್ ಸ್ಟೋರ್ ಕಡೆ ಹೋಗ್ತಾ ಇದ್ದೀವಿ. ಮನೆ ಉದ್ದಿನ ವಡೆ ತರ್ತೀಯಾ? ಎಷ್ಟು? 110 ರೂಪಾಯಿನೇ ಆಯ್ತು. 110? ಹಂಗೆ ಹೇಳಿ ಲೇಡ್ ತೊಡೆ ಮೇಲೆ ಇಡೀ ತೊಡೆ ಮೇಲೆ ಇಲ್ಲೇಡು. ನಾನೇ ಕೇಳಿ ತರಿಸ್ಕೊಂಡಿದ್ದೆ. ಆ ಚಟ್ನಿ ಏನು ಟೇಸ್ಟ ಮಾಡ್ತಾನೆ ಮಾತ್ರ ಅಲ್ವಾ? ಕಡಲೆ ಜಾಸ್ತಿ. ಅಲ್ಲಿಂದ ಸೀದಾ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಅವ್ರಿಗೊಂದು ಮಸಾಲೆ ಪುರಿ ಕೊಟ್ಟು, ಸ್ವಲ್ಪ ಬಾಕ್ಸ್ಗಳಿತ್ತು ನಮ್ಮ ಮನೆಯಲ್ಲಿ, ಅವರು ಸಾಂಬಾರು ಅದು ಇದು ಕೊಟ್ಟಿದ್ದು, ಅದನ್ನು ತೊಗೊಂಡೋಗಿ ಕೊಟ್ಟು ಸೀದಾ ಈಗ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ದೊಡ್ಡ ಸೇಲಿದೆ, ಅಲ್ಲಿಗೆ ಬಂದ್ವಿ. ಪಾಟ್ ನೋಡೋಣ ಅಂತೇಳಿ ಪಾಟ್ ರೇಟ್ ಕೇಳಿಬಿಟ್ಟು ಒಂದೇ ಒಂದು ಚಿಕ್ಕ ಪಾಟ್ ತೊಗೊಂಡು ಸೀದಾ ಹಂಗೇ ಸುಮ್ಮನೆ ಒಂದು ರೌಂಡ್ ನೋಡ್ತಾ ಇದ್ದೀವಿ. ಅದು ಇದು ನೋಡ್ತಾ ಇದ್ರೆ ಅದು ಇದು ತೊಗೋಬೇಕು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ನೋಡೋಕ್ಕೆ ಹೋಗಲೇ ಇಲ್ಲ. ತನೂ ಇನ್ನೂ ಓದ್ಕೋಬೇಕಿತ್ತು ಅಂತಂದ್ಲು, ಹಾಗಾಗಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಸೀದಾ ಈಗ ಸಂತೆ ಮಾರ್ಕೆಟ್ ಒಳಗಡೆ ಬಂದ್ವಿ. ಸ್ವಲ್ಪ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು, ಟೊಮೆಟೊ ಸಿಗುತ್ತೇನೋ ನೋಡೋಣ ಅಂತ ಬಂದ್ವಿ. ಇನ್ನೂ ಕೂಡ ಸಂತೆ ಇತ್ತು, ಟೈಮಲ್ಲಿ 8:30 ಆಗೋಕ್ಕಾಗಿತ್ತು, ಆದರೂ ಸಂತೆ ಇತ್ತು. ಮಳೆ ಬೇರೆ ಸಣ್ಣದಾಗಿ ಮಿಚಿ ಅಂತ ಇತ್ತು. ಆದ್ರೂ ಸೀದಾ ಸಂತೆ ಒಳಗಡೆ ಹೋಗಿ ಸ್ವಲ್ಪ ಟೊಮೆಟೊ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇನ್ನೂ ಇಷ್ಟು ಅಂಗಡಿಗಳೆಲ್ಲ ಇದೆ. ಟೊಮೆಟೊ ಎಲ್ಲ ತೊಗೊಂಡು ಸ್ವಲ್ಪ ತರಕಾರಿ ಕೂಡ ತೊಗೊಂಡೆ. ಅರ್ಧ ಕೆಜಿ ಕೊಡಿ ಅಣ್ಣ ಇದು. ಬ್ಯಾಗ್ ಇಲ್ಲ. ಬಟಾಣಿ ಎಷ್ಟು? ಅರ್ಧ? ಹಾಕ್ಕೊಡ್ತೀರಾ ಅಷ್ಟಕ್ಕೆ? ಏನು ಮಾಡಂಗಿಲ್ಲ, ಇಟ್ಕೊಳಂಗಿಲ್ಲ. ಅರ್ಧ ಕೆಜಿ 80 ಕೊಡಿ, 60 ಕೊಟ್ಟಿನಿ. ಈಗಿನ ಬೆಲೆ ಹಾಕೊಳ್ಳಿ, ತಂದ್ರೆ 130, ಕೊಡ್ತಾರೆ 120 ಲಾಸ್ ಮಾಡ್ಕೊಳಲ್ಲ ಬಿಡಿ. ಲಾಸ್ ಮಾಡ್ಕೊಳಲ್ವಾ? ಬೆಳಗ್ಗೆ ಇದಿಟ್ಕೊಂಡು ಏನು ಮಾಡಂಗಿಲ್ಲ. ಅವ್ರು ಕೇಳಿದ್ರೆ ನಾವು ಕೊಡ್ಬೋದು, ಇಲ್ಲ ನಾವು ತಿನ್ಬೋದು ಅಷ್ಟೇ. ಅದಂಗೆ ಅದು ಅಷ್ಟೇ ಹಾಕ್ಕೊಡ್ತೀವಿ. 60 ರೂಪಾಯಿ ಅರ್ಧ ಕೆಜಿ ತೊಳಿ ಮಾಡಿ 30, 60, 60. ಫೋನ್ಪೇ ಮಾಡಲಾ? 40. ಬಾ ನೋಡ್ಕೊಂಬ. ಬುಧವಾರ ನಮ್ಮೂರಲ್ಲಿ ಸಂತೆ ಇರುತ್ತೆ. ಇನ್ನು ಬೆಳಗ್ಗೆ ಎಲ್ಲ ಬರೋದಕ್ಕಾಗಲೇ ಇಲ್ಲ. ಇವಾಗ ಬಂದು ಸಣ್ಣದಾಗಿ ಶಾಪಿಂಗ್ ಮಾಡಿದ್ದಾಯಿತು. ಮುರಳಿ, ಕೊತ್ತಂಬರಿ ಸೊಪ್ಪು ಸಿಕ್ಕಲಿಲ್ಲ ಮುರಳಿ. ಚೂರು ಮುಂದಕ್ಕೆ ಹೋಗು, ಕೆಸರಿದೆ. ಟೊಮೆಟೊ 20 ರೂಪಾಯಿಗೆ ತೊಗೊಂಡೆ, ಜಾಸ್ತಿ ಕೊಟ್ಟ. ತೊಂಡೆಕಾಯಿ 20 ರೂಪಾಯಿ. ಕೊತ್ತಂಬರಿ ಸಿಕ್ಕಲಿಲ್ಲ. ಎಲ್ಲಿ ಸೊಪ್ಪು ಅದು ಇದ್ರಲ್ಲ? ಸೊಪ್ಪು ಅದರಲ್ಲೇ ಆಗ್ತದೆ. ಮೆಂತ್ಯ ಸೊಪ್ಪು 10 ರೂಪಾಯಿ 3 ಕೊಟ್ಟರು, ತೊಗೊಂಡೆ. ಅತ್ಲಾಗೆ ಕರಿಬೇವು ಎಲ್ಲಿ
ತೊಂಡೆಕಾಯಿ ತೊಗೊಂಡೆ 10 ರೂಪಾಯಿಗೆ 20 ರೂಪಾಯಿಗೆ ಫುಲ್ಲು ಜಾಸ್ತಿ ಇತ್ತು. ಪಲ್ಯ ಮಾಡಿದ್ರಾಯ್ತು ಅಂತ ತೊಗೊಂಡೆ. ಗುಡ್ಡೆ ಲಾಸ್ಟಲ್ಲಿ ಉಳಿದಿರ್ತಾವಲ್ಲ 20 ರೂಪಾಯಿ ಅಲ್ವಾ, 1.5 kg ಮೇಲಿದೆ, 1.5 kg ಅಷ್ಟಿದೆ ಅದು ಅಲ್ಲ ಚಿನ್ನಿ? ಅದಕ್ಕೆ ಈ ಅಂಕಲ್ ಏನಕ್ಕೆ ಇಷ್ಟೊಂದು ಕೊಡ್ತಾ ಇದ್ದಾರೆ 20 ರೂಪಾಯಿ? ಲಾಸ್ಟಲ್ಲಿ ಉಳಿದಿರ್ತಾವಲ್ಲ ಚಿನ್ನಿ. ಈ ಟೈಮಿಗೆ ಹೋದ್ರೆ ನೋಡಿ ಹಿಂಗೆ ಉಳ್ದಪ್ಪಳ್ದವನ್ನೆಲ್ಲ ಒಂದು ಕಮ್ಮಿ ರೇಟಿಗೆ ತೊಗೊಬಂದ್ಬಿಡ್ಬೋದು ಅಲ್ಲ ಮನೆ? ಹ್ಞೂ ಮನೆ ಅಲ್ಲಿ ತಗೊಳ್ಳಿ 20 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, ಸಾಕು ತಗೊಳ್ಳಿ ಅಂತಾರೆ. ಹ್ಞೂ ಕೊಟ್ಬಿಡ್ತಾರೆ ನೀನು ಈ ಮೀನನ್ನು. ಈಗ ಯಾವಳ ಮೀನು ತಿಂತಾಳೆ ನಡಿ ಇಷ್ಟ ಇವತ್ತು ಮನೆ ಸಾಕಾಗಿದೆ ಬೇರೆ ದಿನ ಏನಡಿಯೇ ಏನಿಲ್ಲ ಬೇಡ, ಇವತ್ತು ಗುರು ಪೌರ್ಣಮಿ. ಟೈಮಲ್ಲಿ 8 ಗಂಟೆ 8:15 ಆಗೋಕ್ಕಾಯ್ತು. ಬೇಗ ನಡೆಯೋಕೆ ಓದ್ಬೇಕು ನಾನು ಟೈಮಲ್ಲಿ. ಬಾರ್ಲಿ ತಗೋತೀನಿ ಅಂತ. ಓ ಬಾರ್ಲಿ ಒಂದು ತಗೋಬೇಕಾಯ್ತು ಮನೆ. ಹಾಂ ಎದುರು ಹೋಲ್ಸೇಲ್ ಅಂಗಡಿ ಸಿಗುತ್ತೆ ನೋಡಪ್ಪ ಬಾರ್ಲಿ. ಈ ಅಂಗಡಿಯಲ್ಲಿ ಸಿಗುತ್ತಾ? ಆ ಕಾರ್ನರ್ ಅಂಗಡಿಗೆ ಸಿಗ್ಬೋದು. ಬರ್ತೀಯಾ? ಏನಾಯ್ತು? ಏನು ಕತೆ? ಮನೆ ಪಾಠ ಎತ್ಕೋಬೇಕು. ನನ್ನ ಫಿಸಿಕ್ಸ್ ಕ್ಲಾಸು ಸಿಗ್ತಾನೆ ಇಲ್ಲಡ. ಬುಕ್ಸ್ ತಂದಾನೆ ನಾವು ನೋಟ್ಬುಕ್ ಇಲ್ಲೇ ಇದೆ ಸದ್ಯ. ನಾನು ಇವತ್ತು ಎಂತ ಟೆನ್ಷನ್ ಆಗಿತ್ತನ್ನ ಇವತ್ತನ್ನ ಇಲ್ಲ ಅಂತ. ಟೈಮ್ ಟೇಬಲ್ ಬೇರೆ ಇವತ್ತು ಚೇಂಜ್ ಆಗ್ಬಿಡ್ತು 2 ಪೀರಿಯಡ್. ನನಗೆ ನಾಳೆ ಸೇಮ್ ಏನು ಗೊತ್ತಾಗ್ತಾಯಿಲ್ಲ. ಫ್ರೆಂಡ್ಸ್ ಒಂದಷ್ಟು ತರಕಾರಿ ಟೊಮೆಟೊ ಹಾಗೆ ಪಾಟ್ ತರೋಣ ಅಂತ ಹೋಗಿದ್ವಿ. ಇಲ್ಲಿ ನೋಡಿ ಈ ಪಾಟಿಗೆ 80 ರೂಪಾಯಿ. ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ, ಬಂದೆ. ಅಂದರೆ ನಾನು ದೊಡ್ಡ ಸೈಜ್ ಪಾಟ್ ಬೇಕು ಅಂತ ಹೋಗಿದ್ದೆ. 200 ರೂಪಾಯಿ ಇತ್ತು ದೊಡ್ಡ ಸೈಜ್ಗೆ, ಅದಕ್ಕೇ ಬೇಡ ಅಂತೇಳ್ಬಿಟ್ಟು ಇದೊಂದು ಚಿಕ್ಕದನ್ನೇ ತೊಗೊಬಂದೆ. ಸೇಲಲ್ಲಿ ಕಡಿಮೆಗಿರುತ್ತೆ ಅಂತ ಹೋದೆ. ನಾನು ತುಳಸಿ ಗಿಡ ಹಾಕಿರೋದು ಬರೀ 60 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಬೆಂಗಳೂರಲ್ಲಿ. ನೋಡಿದರೆ ಇಷ್ಟು ಪನ್ನೀರ್ ಬೇಕಿತ್ತು, ಹಂಗಾಗಿ ಪನ್ನೀರು, ಚಿರೋಟಿ ರವೆ, ಸ್ವಲ್ಪ ಇದು ಬಾರ್ಲಿ, ತುಂಬ ಹೀಟಾಗಿಬಿಟ್ಟಿದೆ. ಬಾರ್ಲಿ ಮತ್ತು ಚಿರೋಟಿ ರವೆ, ಸ್ವಲ್ಪ ಗೋಡಂಬಿ, ಹಾಗೆ ಟೊಮೆಟೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸಾಯಂಕಾಲ ಹೋಗಿದ್ವಲ್ಲ, ಅಮ್ಮನ ಡ್ರಾಪ್ ಹಾಕಿ ಹೋದ್ವಿ. ಮೆಂತ್ಯ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು. ನಮ್ಮಮ್ಮ ಬೆಂಗಳೂರಿಂದ ಬಂದಿದ್ದರು, ಇಲ್ಲಿ ಬಂದು ಹೋದರು. ತೊಂಡೆಕಾಯಿ 20 ರೂಪಾಯಿಗೆ 1.5 kg ಅಷ್ಟಿತ್ತು ಅಂತ ಲಾಸ್ಟಲ್ಲಿ ಇತ್ತು ಅಂತ ಹಾಕಿದ್ರು, ಅದನ್ನು ಕೂಡ ತೊಗೊಂಡು ಬಂದ್ವಿ. ಸ್ವಲ್ಪ ಜೀರಾ ಎಲ್ಲ ತೊಗೊಂಡ್ಬಂದ್ವಿ. ಬಟಾಣಿ ತೊಗೊಬಂದೆ. ಚಿನ್ನಿ ಮಟರ್ ಪನ್ನೀರ್ ಮಾಡೋಣ? ಮಟರ್ ಪನ್ನೀರ್ ಚೆನ್ನಾಗಿರುತ್ತೆ. ಓಹ್ ಸೋಸಕಾಯಿನೂ ತಂದಿದ್ದೀನಿ. ಹಸಿರು ಮೆಣಸಿಕಾಯಿ, ಹಾಗೆಯೇ ಬಟಾಣಿ, ಹಾಗೆಯೇ ಇದು ನೋಡಿ, ಇದು ಸೋಸಕಾಯಿ ಅಂತೀವಿ ನಾವು. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಇದು. ಇವತ್ತು ಅಲ್ಲಿತ್ತು ತೊಗೊಂಬಂದೆ. 60 ರೂಪಾಯಿ ಅರ್ಧ kg. ಬಟಾಣಿ 200 ರೂಪಾಯಿ kg, ಆದರೆ ಅರ್ಧ kg 60 ರೂಪಾಯಿ ಕೊಟ್ಟರು.
ಲಾಸ್ಟಲ್ಲಿ ಹೋದರೆ ಸಂತೆಗೆ ಸ್ವಲ್ಪ ಎಲ್ಲ ಕಡಿಮೆ ಕೊಡ್ತಾರೆ. ಕತ್ಲೆ ಟೈಮಲ್ಲಿ ಹೋದರೆ ಕಡಿಮೆ ಕೊಡ್ತಾರೆ. ಇನ್ನೇನಿದೆ ಅಡಿಯಲ್ಲಿ? ಏನಿಲ್ಲ, ಅಷ್ಟೇ. ಇಷ್ಟು ಸಣ್ಣ ಶಾಪಿಂಗ್ ಆಯಿತು. ಸೊ ಇನ್ನು ನಾನು ವ್ಲಾಗ್ ಹಾಕಬೇಕು. ಇದನ್ನು ಈಗ ಎಡಿಟ್ ಮಾಡಿ ವ್ಲಾಗ್ನ ಹಾಕ್ತೀನಿ. ಟೈಮಲ್ಲೇ ನೋಡಿ 9 ಗಂಟೆಗೆ 10 ನಿಮಿಷ ಇದೆ. ಸಾಂಬಾರು ಇದೆ, ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಲ್ಲೇ ದಬಾಕ್ ಹೋಗಿದ್ದೆ. ಇನ್ನು ಅದೆಲ್ಲ ಜೋಡಿಸ್ಬೇಕು. ಸಾಂಬಾರು ಸ್ವಲ್ಪ ಅಮ್ಮಗೆ ಸ್ವಲ್ಪ ಕೊಟ್ಟು ಕಳಿಸ್ದೆ, ತರಕಾರಿ ಸಾಂಬಾರು. ಬೆಂಗಳೂರಿಂದ ಬಂದ್ರಲ್ವ, ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ. ಸೊ ಇಷ್ಟು ಸಾಂಬಾರಿದೆ. ಅದಕ್ಕೆ ಇವಾಗ ಸ್ವಲ್ಪ ರೈಸ್ ಮಾಡ್ಕೊಳ್ಬೇಕು ಅಷ್ಟೇ. ಹಾಂ, ಕಾಟೆಲ್ಲ ಸ್ವಲ್ಪ ಈ ಕಡೆ ಸೈಡಿಗೆ ಚೇಂಜ್ ಮಾಡಿದೆ. ಹಾಗೆಯೇ ಕಂಪ್ಯೂಟರಿಗೆ ತನಗೆ ಕಂಪ್ಯೂಟರ್ ವರ್ಕ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂತೇಳಿ ಕಂಪ್ಯೂಟರ್ಗೆ ಕಲೆಕ್ಷನ್ ಇದೆ ಅಲ್ವಾ, ಈ ಕಡೆಗೆ ಇಟ್ಟಿದ್ದೆ. ಮತ್ತು ಕಂಪ್ಯೂಟರ್ ತೆಗೆದು ಅಲ್ಲಿಗೆ ಇಟ್ಟೆ. ರೂಮ್ ಸ್ವಲ್ಪ ಹಿಂಸೆ ಅನಿಸೋದು, ಸ್ಟಿಚಿಂಗ್ ಮಿಷಿನ್ ಇಟ್ಟು, ಹಾಗಾಗಿ ಸ್ಟಿಚಿಂಗ್ ಮಿಷಿನಿಗೆ ಇಲ್ಲಿಗೆ ಇಟ್ಟೆ. ದೀಪ ಇನ್ನೂ ಉರಿತಾನೆ ಇದೆ ಫ್ರೆಂಡ್ಸ್. ಮಳೆನೂ ಅಷ್ಟೇ ಬರ್ತಾನೇ ಇದೆ ಸಣ್ಣದಾಗಿ. ಓಕೆ, ಚಳಿ ಚಳಿ ಅಂದರೆ ಏನು? ಓಕೆ ಫ್ರೆಂಡ್ಸ್, ಇದು ಬೇರೆ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.